ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮೊಹಮ್ಮದ್ ಹುಮಾಯೂನ್ ಎನ್, ಮೈಸೂರು. ಕನ್ನಡಾಂಬೆಯ ಕರುನಾಡಿನಲ್ಲಿ ಕರಜೋಡಿಸಿ ಶಿರಬಾಗುವೆ ನಾನು. ಕನ್ನಡ ತಾಯಿಯ ಒಲವಿನ ಪ್ರತಿಗೆ ಹರ್ಷೋದ್ಗಾರದಿ ಮೆರೆಯುವೆ ನಾನು. ಕನ್ನಡ ತಾಯಿಯ ಜನ್ಮ ಸುಸಂದರ್ಭದಲ್ಲಿ ಸಮಸ್ತ ಕನ್ನಡ ಕೋಟಿಗೆ ಶುಭ ಹಾರೈಸುವೆ ನಾನು. ಕನ್ನಡ ಕೇವಲ ಭಾಷೆಯಲ್ಲ, ಕನ್ನಡ ಒಂದು ಪರಂಪರೆ, ಕನ್ನಡ ಒಂದು ಸಂಸ್ಕೃತಿ. ಸಾವಿರಾರು ವರ್ಷಗಳಿರುವಂತಹ ನಮ್ಮ ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಪರಂಪರೆಯ ವಿಚಾರ ಮಂಥನಕ್ಕೆ ನನ್ನ ಕೆಲವೊಂದು ನುಡಿಗಳನ್ನು ಅಥವಾ ಆಶಯ ನುಡಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಖಿದ್ಮಾ ಫೌಂಡೇಶನ್ ಕರ್ನಾಟಕದ ವತಿಯಿಂದ ನಡೀತಿರುವಂತಹ ನಾಡು ನುಡಿ ಪರಂಪರೆಯ ಈ ಅಭಿಯಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೂ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಅನಿಸಿಕೆಗಳನ್ನು ಅಥವಾ ನನ್ನ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಸಂದರ್ಭ ನನ್ನದಾಗಿದೆ. ನಾಡು ನುಡಿ ಪರಂಪರೆ ಎಂದರೆ ನಮಗೆ ಅನಾದಿ ಕಾಲದಿಂದಲೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಭಾರತ ದೇಶದ ವೈವಿಧ್ಯತೆ, ಅದನ್ನು ವಿಶೇಷವಾಗಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮ ದೈನಂದಿನ ಚಟುವಟಿಕೆಗಳಿರಬಹುದು ಅಥವಾ ನಮ್ಮ ನಡೆಯುವಂತಹ ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ, ಈ ಕಾರ್ಯಕಲಾಪಗಳಲ್ಲಿ ನಮ್ಮ ಭಾಷೆ ಅತ್ಯಂತ ಮಹತ್ವವಾದಂತಹ ತೀರ್ಮಾನ ತೆಗೆದುಕೊಳ್ಳುತ್ತೆ. ನಮ್ಮ ಭಾಷೆ ಕೇವಲ ವಾಣಿ ಅಥವಾ ಪದವಲ್ಲ, ಇದು ಒಂದು ಭಾವಲಹರಿ. ಈ ಭಾವನೆಗಳನ್ನು ನಾವು ತುಂಬಿಕೊಂಡು ನಮ್ಮ ಪರಂಪರೆ, ಸಂಸ್ಕೃತಿ, ಸಾಹಿತ್ಯದ ಮೆಲುಕು ನೋಟಗಳನ್ನ ಹಾಕುತ್ತಾ ಪದಗಳಿಂದ ನಮ್ಮ ಭಾವನೆಗಳನ್ನು ಹೊರಹಾಕಿ ಸಾಹಿತ್ಯದ ಕಟ್ಟುವಂತಹ ಕಾರ್ಯಗಳನ್ನು ಅನಾದಿ ಕಾಲದಲ್ಲೂ ನಮ್ಮ ಕವಿಶ್ರೇಷ್ಠರು, ಗುರು ಹಿರಿಯರು, ಹೀಗೆ ನೂರಾರು ಜನ ಮಾಡಿಕೊಂಡು ಬರ್ತಿದ್ದಾರೆ. ಇಂತಹ ಕಾರ್ಯವನ್ನು ನಾವು ಯುವಕರು ಮತ್ತು ಮುಂದಿನ ಪೀಳಿಗೆಗೆ ಮತ್ತು ಈಗ ಪ್ರಸ್ತುತ ಇರುವಂತಹ ನಮ್ಮ ಜನಸಮೂಹ, ಅದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಭಾಷೆ ಪ್ರತಿ ಒಲವನ್ನು ಮೂಡಿಸಿ ಅದರ ಇನ್ನೂ ಎತ್ತರಕ್ಕೆ ತೆಗೆದುಕೊಳ್ಳುವಂತಹ ಕಾರ್ಯವನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಖಿದ್ಮಾ ಫೌಂಡೇಶನ್ನ ಈ ಒಂದು ಕಾರ್ಯ ಶ್ಲಾಘನೀಯ. ಅಮೀರ್ ಬನ್ನೂರ್ ಸಾರಥ್ಯದಲ್ಲಿ ನಡೀತಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಬೇರೆ ಬೇರೆ ತಾಲೂಕು, ಜಿಲ್ಲೆಗಳಿಂದ ಹಲವಾರು ಜನ ಸಾಹಿತ್ಯ ಪ್ರಿಯರು, ಸಾಹಿತ್ಯ ಆಸಕ್ತರು, ಸಾಹಿತಿಗಳು, ಕವಿಗಳು, ಯುವ ಬರಹಗಾರರೆಲ್ಲ ಮುಂದೆ ಬರುತ್ತಿದ್ದು ಅವರು ಸಾಹಿತ್ಯಕ್ಕೋಸ್ಕರ ತಮ್ಮ ಕೊಡುಗೆಯನ್ನು ನಿರಂತರವಾಗಿ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಈ ಅಭಿಯಾನ ಮುಂದೆ ನಡೆಯಲಿ. ನಮ್ಮ ರಾಜ್ಯಕ್ಕೆ ಮಾತ್ರವಲ್ಲದೆ ಇಡೀ ಬೇರೆ ಬೇರೆ ರಾಜ್ಯಗಳಿಗೂ ನಮ್ಮ ಕನ್ನಡದ ಪ್ರತಿ, ಕನ್ನಡದ ಈ ಒಂದು ಕಂಪನ್ನು ಹರಿಸುವಂತಹ, ಸೂಸುವಂತಹ ಒಂದು ಸಂದರ್ಭವನ್ನು ಮತ್ತು ಈ ಒಂದು ಕಾರ್ಯವನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇರೋಣ. ಕನ್ನಡ ನಮ್ಮ ನರನಾಡಿಯಲ್ಲಿ ಇರುವಂತಹ ಒಂದು ಭಾಷೆ. ಮನೆಯಲ್ಲಿ ನಾವು ಬೇರೆ ಬೇರೆ ಭಾಷೆಗಳು ಮಾತಾಡ್ತಾ ಇರಬಹುದು, ಆದರೆ ನಮ್ಮ ಮನದ ಭಾಷೆ ಕನ್ನಡ ಆಗಿರಬೇಕು. ಜಲ, ನೆಲ, ಸಂಸ್ಕೃತಿ ಎಲ್ಲದಕ್ಕೂ ನಾವು ಒಪ್ಪಿಕೊಂಡು ತಾಯಿ ಭಾರತಿಯಲ್ಲಿ ಒಬ್ಬ ಕಂದನಂತೆ ನಮ್ಮ ಕರ್ನಾಟಕದ ಭುವನೇಶ್ವರಿ ತಾಯಿಗೂ ಕೂಡ ನಾವು ನಮನವನ್ನು ಸಲ್ಲಿಸುತ್ತಾ ನಮ್ಮ ಕೈಯಿಂದ ಆದಷ್ಟು ಸೇವೆ, ಅದು ಚೆನ್ನಾಗಿ ಓದೋದು ಕೂಡ ಒಂದು ಕನ್ನಡ ಸೇವೆ ಕೂಡ, ಚೆನ್ನಾಗಿ ನೀವು ಬರೆಯೋದು ಕೂಡ ಒಂದು ಕನ್ನಡ ಸೇವೆ. ಅದನ್ನು ಕೂಡ ವಿಶೇಷವಾಗಿ ಈಗ ಅನ್ಯ ಭಾಷೆಗೆ ಒಂದು ವ್ಯಾಮೋಹಕ್ಕೆ ಒಳಗಾಗಿ ನಾವು ನಮ್ಮ ಕನ್ನಡವನ್ನು ನಾವೆಲ್ಲೋ ಮರಿತಾ ಇದ್ದೀವೋ ಅಥವಾ ಎಲ್ಲೋ ತ್ಯಜಿಸ್ತಾ ಇದ್ದೀವೋ ಅಥವಾ ಸಿಕ್ಕಬೇಕಂಥ ಆ ಒಂದು ಸಾಂಸ್ಕೃತಿಕ ಸ್ಥಾನಮಾನವನ್ನು ಎಲ್ಲೋ ಕೊಡ್ತಾ ಇಲ್ಲ ಅಂತ ನನಗೆಲ್ಲ ಭಾಸವಾಗ್ತಾ ಇದೆ. ಹಾಗಾಗಿ ಸ್ವಚ್ಛವಾಗಿ, ಸ್ಪಷ್ಟವಾಗಿ, ವಿನಯಪೂರ್ವಕವಾಗಿ ಮತ್ತು ಖುಷಿಯಾಗಿ ತಾವು ಎಲ್ಲ ಸಂದರ್ಭದಲ್ಲೂ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾವುದೇ ಒಂದು ಆಡಳಿತಕ್ಕಾಗಲಿ ಅಥವಾ ನೀವು ಯಾವುದೊಂದು ಕಾರ್ಯಕ್ಕೆ ಹೋಗಲಿ ಅಥವಾ ಒಂದು ಮಾರ್ಕೆಟ್ಗೆ ಹೋಗಲಿ ಅಥವಾ ನೀವು ಎಲ್ಲೇ ಹೋದರೂ ಕೂಡ ಕನ್ನಡವನ್ನು ಸುಮಧುರವಾಗಿ, ಸ್ಪಷ್ಟವಾಗಿ, ಖುಷಿಯಿಂದ ಮಾತನಾಡೋಣ. ಇದು ಕೂಡ ನಮ್ಮ ಕನ್ನಡಾಂಬೆಗೆ ಒಂದು ಸೇವೆಯಾಗುತ್ತೆ. ಈ ಸೇವೆ ಮನೋಭಾವವನ್ನು ನಾವು ನಮ್ಮ ಮನೆತನದಲ್ಲಿ, ನಮ್ಮ ಜನಪರಿವಾರದ ಜೊತೆಗೆ ಶಾಲೆಗಳಲ್ಲೂ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಈ ಸಾಹಿತ್ಯ, ನಮ್ಮ ಪರಂಪರೆ, ನಮ್ಮ ನಡೆದು ಬಂದಂತಹ ಈ ಒಂದು ಹಾದಿಯನ್ನು, ಅನಾದಿ ಕಾಲದಿಂದ ಬಂದಿರುವಂಥದ್ದನ್ನು ಮತ್ತೆ ನಾವು ತೆಗೆದುಕೊಂಡು ಹೋಗೋಣ. ಮತ್ತು ಸಾಹಿತ್ಯದ ಈ ಒಂದು ಕನ್ನಡ ಭಾಷೆಯ ತೇರನ್ನು ಎಲ್ಲ ವರ್ಗದ ಜನರಿಗೆ, ಎಲ್ಲ ಜನರ ಒಂದು ಮನಸ್ಸುಗಳಿಗೆ ಹಾಗೂ ಮನೆಗಳಿಗೆ ತೆಗೆದುಕೊಂಡು ಹೋಗೋಣ. ಆ ಕಾರ್ಯದಲ್ಲಿ ನಮ್ಮ ಖಿದ್ಮಾ ಫೌಂಡೇಶನ್ ಈ ಒಂದು ಮಹತ್ತರವಾದಂಥ ಒಂದು ಅಭಿಯಾನ ನಡೆಸ್ತಾ ಇದೆ. ಈ ಅಭಿಯಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೂ ತಮ್ಮ ಒಂದು ಅಭಿಯಾನಕ್ಕೆ ಅಭಿಮಾನದಿಂದ ಬಂದು ನಮ್ಮ ಕನ್ನಡದ ಸನ್ಮಾನವನ್ನು ಮತ್ತೆ ಹೆಚ್ಚು ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ನಮ್ಮ ಒಂದು ಸಂಸ್ಕೃತಿಯನ್ನು, ನಮ್ಮ ಸಾಹಿತ್ಯಕ್ಕೆ, ವಿಶೇಷವಾಗಿ ನಮ್ಮ ಕನ್ನಡದ ಉಳಿವಿಗಾಗಿ ಮತ್ತು ಅದನ್ನು ಇನ್ನೆಚ್ಚು ಬೆಳೆಸಲು ನಾವು ಪ್ರಯತ್ನ ಮಾಡೋಣ. ಕುವೆಂಪು, ದ ರಾ ಬೇಂದ್ರೆ, ಕಾರಂತರು, ಹೀಗೆ ಸಾವಿರಾರು ಜನ
ಅನಾದಿ ಕಾಲ ಶ್ರೀ ವಿಜಯದಿಂದ ಹಿಡಿದು ಕದಂಬರಿಂದ ಹಿಡಿದು ಆಳಿದಂತಹ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಈ ಒಂದು ಕನ್ನಡ ಮಾತೆ, ನಮ್ಮ ಈ ಒಂದು ಸಾಹಿತ್ಯವನ್ನು ಮತ್ತೆ ಮುಂದೆ ತೆಗೆದುಕೊಂಡು ಹೋಗೋಣ. ಇಂಥ ಒಂದು ಪ್ರಯತ್ನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮತ್ತು ನನ್ನ ಈ ಒಂದು ನುಡಿಗಳಿಗೆ ಕೇಳಿದ್ದಕ್ಕೆ ಎಲ್ಲ ವೀಕ್ಷಕರಿಗೂ, ಎಲ್ಲ ಜನಕೋಟಿಗೂ ನಮಸ್ಕಾರ.